Welcome to accountancy class, financial accounting, first PU or class 11, chapter 1st. Introduction of accounting. Today we will discuss about a meaning of accounting. So what are the and as well as a definition of accounting. So meaning of accounting, American Institute of Certified Public Accountants had defined as art of recording, classifying and summarizing in a significant manner and in terms of money, transactions and events which are in part of at least of a financial character and interpreting the result thereof. So accounting as the art of recording, classifying and summarizing in a significant manner in terms of money, transaction and events which are in part of at least of a financial character and interpreting the result thereof. Then another definition is American Accounting Association defined as the process of identifying, measuring and communicating economic information to permit informed judgments and decision by users of information. The process of identifying, measuring and communicating economic information to permit informed judgments and decision by users of information. So these are two definition of accounting. So first one definition says that ಇಲ್ಲಿ ಅಕೌಂಟಿಂಗ್ ಅಂತಂದರೆ ಇದೊಂದೇನಾಗಿದೆ, ಆರ್ಥಿಕವಾಗಿರುವಂತಹ ಒಂದು ಕಲೆ ಅಂತ ಹೇಳ್ಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತಹ ವಹಿವಾಟುಗಳನ್ನು ಏನು ಮಾಡುವಂಥದ್ದು, ಎಂಟ್ರಿಯನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳೋದು, ಅಲ್ಲಿ ಏನು ಮಾಡೋದು, ದಾಖಲಾತಿಯನ್ನು ಮಾಡ್ಕೊಳ್ಳೋದಿರ್ಬೋದು, ಕ್ಲಾಸಿಫೈಂಗ್ ವರ್ಗೀಕರಣ ಮಾಡ್ಕೊಳ್ಳೋದಿರ್ಬೋದು, ಹಾಗೆ ವಿಶ್ಲೇಷಣೆಯನ್ನು ಮಾಡೋದು. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಣಕಾಸಿಗೆ ಸಂಬಂಧಪಟ್ಟ ಘಟನೆಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಕಲೆಗೆ ನಾವೇನು ಕರಿತೀವಿ, ಅಕೌಂಟಿಂಗ್ ಅಂತ ಕರಿತೀವಿ ಅಂತ ಈ ಒಂದು ಡೆಫಿನೇಷನ್ ಹೇಳುವಂಥದ್ದು. ವ್ಯವಹಾರದ ಹಣಕಾಸಿನ ಲಕ್ಷಣಗಳನ್ನು ಹೊಂದಿದ್ದು ಅಲ್ಲಿ ಏನಾಗ್ತದ್ದು, ವ್ಯವಹಾರದ ವಹಿವಾಟುಗಳನ್ನು ವರ್ಗೀಕರಿಸೋದು, ಹಾಗೆ ಸಂಕ್ಷೇಪಿಸುವುದು, ಹಾಗೆ ಅವುಗಳ ಒಂದು ಫಲಿತಾಂಶದ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಒಂದು ಕಲೆಗೆ ನಾವು ಅಕೌಂಟಿಂಗ್ ಅಂತ ಕರೆಯುವಂಥದ್ದು. ದೆನ್ ಅಮೇರಿಕನ್ ಅಕೌಂಟೆಂಟ್ ಅಸೋಸಿಯೇಷನ್ ಹೇಳುತ್ತೇನು ಅಂದರೆ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಎಕನಾಮಿಕ್ ಇನ್ಫಾರ್ಮೇಷನ್ ಟು ಪರ್ಮಿಟ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ ಆ್ಯಂಡ್ ಡಿಸಿಷನ್ ಬೈ ಯೂಸರ್ಸ್ ಇನ್ಫಾರ್ಮೇಷನ್. ಸೊ ಲೆಕ್ಕ ಬರಹ ಅನ್ನೋದು ಏನು ಮಾಡೋದು, ಗುರುತಿಸೋದು, ಎಲ್ಲಿ ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ಗುರುತು ಮಾಡ್ಕೊಳ್ಳೋದಿರ್ಬೋದು, ಅಥವಾ ಮೆಜರಿಂಗ್ ಅಳತೆಯನ್ನು ಮಾಡೋದಿರ್ಬೋದು, ಆರ್ಥಿಕ ಮಾಹಿತಿಗಳಿಗೆ ಸಂಬಂಧಪಟ್ಟ ಒಂದು ಪ್ರಕ್ರಿಯೆಗಳನ್ನು ಮಾಡುವಂಥದ್ದಿರ್ಬೋದು, ಅಥವಾ ಭಾರಿ ಇನ್ಫಾರ್ಮೇಷನ್ ಜಡ್ಜ್ಮೆಂಟ್ ಆ್ಯಂಡ್ ಡಿಸಿಷನ್ ಬೈ ಯೂಸರ್ ಇನ್ಫಾರ್ಮೇಷನ್, ಅಲ್ಲಿ ಕೊಟ್ಟಂಥ ಮಾಹಿತಿಗೆ ಅನುಗುಣವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು, ನಿರ್ಧಾರಗಳನ್ನು ಮಾಡುವಂಥದ್ದನ್ನು ಮಾಡುವಂತಹ ಕಲೆಗೆ ನಾವೇನು ಹೇಳ್ತೀವಿ, ಆ ಒಂದು ಪ್ರಕ್ರಿಯೆಗೆ ಏನು ಹೇಳ್ತೀವಿ, ಅಕೌಂಟೆನ್ಸಿ ಅಂತ ಕರಿತೀವಿ, ಅಕೌಂಟಿಂಗ್ ಅಂತ ಕರಿತೀವಿ ಅನ್ನೋದು ಈ ಒಂದು ಡೆಫಿನೇಷನ್ ಹೇಳುವುದು. ದೆನ್ in order to appropriate exact nature of accounting, we must understand some aspect of the definition. ಸೊ ಈ ಎರಡು ಒಂದು ಡೆಫಿನೇಷನ್ ಆಧಾರದ ಮೇಲೆ ಕೆಲವೊಂದಿಷ್ಟು ಆಸ್ಪೆಕ್ಟ್ಗಳನ್ನು ನಾವು ನೋಡ್ತೀವಿ. ಸೊ ಅದೇನಪ್ಪ ಅಂತಂದರೆ ಐಡೆಂಟಿಫಿಕೇಷನ್. ಸೊ ಐಡೆಂಟಿಫಿಕೇಷನ್ it means determining the what transaction to record that it identified events are to be recorded. It involves observing activities and selecting those events that are considered the financial character and relate to the organization. So it means determining what transaction to record. ಸೊ ಇಲ್ಲಿ ಏನಾಗಿರುವಂಥದ್ದು ಅಂತಂದರೆ ಐಡೆಂಟಿಫಿಕೇಷನ್ ಅಲ್ಲಿ ಏನಾಗಿರುವಂಥದ್ದು ಅಂದರೆ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು, ವಹಿವಾಟುಗಳನ್ನು ದಾಖಲೆಯನ್ನು ಮಾಡೋದು, ಮುಂದೆ ಮೌಲ್ಯಮಾಪನ ಮಾಡೋದಕ್ಕೋಸ್ಕರ ಏನು ಮಾಡುವಂಥದ್ದು, ದಾಖಲೆಯನ್ನು, ಹಣಕಾಸಿಗೆ ಸಂಬಂಧಪಟ್ಟಾಗೆ ದಾಖಲೆಯನ್ನು ಮಾಡಿಕೊಳ್ಳೋದು, ಈ ಒಂದು ಡೆಫಿನೇಷನಲ್ಲಿ ಹೇಳುವಂಥದ್ದು. ದೆನ್ ಮೆಜರ್ಮೆಂಟ್ ಆರ್ ಮೆಜರಿಂಗ್. ಸೊ ಇಟ್ ಮೀನ್ಸ್ quantification of a business transaction into a financial term by using a monetary unit. With the rupees and paisa is measuring a unit.
ಏನಾಗಿರುವಂಥದ್ದು ಅಂತಂದರೆ ಯಾವುದಾದ್ರೂ ಹಣಕಾಸಿಗೆ ವ್ಯವಹಾರದ ಘಟನೆಗಳಿಗೆ ಸಂಬಂಧಿಸಿದಲ್ಲಿ ಹಣಕಾಸಿನ ರೂಪದಲ್ಲಿ ಕೆಲವೊಂದು ಬಾರಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನಾವು ದಾಖಲೆ ಮಾಡ್ತೀವಿ. ಕೆಲವೊಂದನ್ನು ನಾವು ಹಣಕಾಸಿಗೆ ಸಂಬಂಧಪಡದೇ ಇದ್ದಲ್ಲಿ ಕೆಲವೊಂದು ಘಟನೆಗಳು ವ್ಯವಹಾರದಲ್ಲಿ ನಡೆಯುತ್ತದೆ, ಆದರೆ ಅದನ್ನು ದಾಖಲೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಏನು ಮಾಡುವಂಥದ್ದು ಅಂದರೆ ಕೆಲವೊಂದಿಷ್ಟು ಒಪ್ಪಂದಕ್ಕೆ ಸಹಿ ಹಾಕೋದು, ಇದರಲ್ಲಿ ದಾಖಲೆ ಆಗೋದಿಲ್ಲ. ಹಾಗೆ ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನು ನೇಮಕಾತಿ ಮಾಡ್ಕೊಳ್ಳೋದು ಇದರಲ್ಲಿ ದಾಖಲೆ ಆಗೋದಿಲ್ಲ. ಸೊ ಹಾಗಾಗಿ ಯಾವುದು ಅಳತೆಯನ್ನು ಮಾಡಬೇಕು, ಯಾವುದು ಅಲ್ಲ ಅನ್ನೋದ್ರದ್ದು ಏನಾಗುತ್ತೆ, ಈ ಒಂದು ಅಕೌಂಟಿಂಗ್ ನಿರ್ಧಾರ ಮಾಡ್ಕೊಂಡಿರುತ್ತೆ. ಅಂದರೆ ಕೆಲವೊಂದಿಷ್ಟು ವಿಷಯಗಳು ಹಣಕಾಸಿಗೆ ಸಂಬಂಧಪಟ್ಟಿದ್ದು ಒಂದು ಪೈಸೆ ಮತ್ತು ರೂಪಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ದಾಖಲೆ ಮಾಡ್ತೀವಿ ಹೊರತು ಉಳಿದ ಇನ್ನಿತರ ಒಂದು ವಿಷಯಗಳಿಗೆ ಸಂಬಂಧಪಟ್ಟಾಗಿ ಈ ಒಂದು ಅಕೌಂಟಿಂಗಲ್ಲಿ ದಾಖಲೆಯನ್ನು ಮಾಡೋದಿಲ್ಲ. ದೆನ್ ಕಮ್ಯುನಿಕೇಟಿಂಗ್ the economic events are identified, the measured and recorded in order to that pertinent information is generated and communicated in a certain form of management and other internal and external users. ಏನಾಗುತ್ತೆ ಅಂತಂದರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಕೆಲವೊಂದಿಷ್ಟು ಜನ ಬೇಕಾಗಿರುವಂತಹ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕ್ರೋಢೀಕರಿಸಲಿಕ್ಕೆ ಕಮ್ಯುನಿಕೇಷನ್ಸ್ ಬೇಕಾಗುತ್ತೆ. ಅದೇನಾಗಿರ್ತದೆ, ನಿರಂತರವಾಗಿ ಆ ಒಂದು ವರದಿ ಆಗ್ತಾ ಇರಬೇಕಾಗತ್ತೆ. ಬಾಹ್ಯವಾಗಿ ನಡೆಯುತ್ತ ಹಣಕಾಸಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಹಾಗೆ ಇಂಟರ್ನಲ್ ಯೂಸರ್ಸ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ನಡಿಬೇಕಾದ್ರೆ ನಿರಂತರವಾಗಿ ಏನಾಗಿರಬೇಕು, ವರದಿ ನಡೀತಾ ಇರಬೇಕು. ಸೊ ಕಮ್ಯುನಿಕೇಟಿಂಗ್ ಆಗ್ತಾ ಇರಬೇಕು. ದೆನ್ ಯೂಸರ್ ಆಫ್ ಇನ್ಫಾರ್ಮೇಷನ್ ಅಕೌಂಟಿಂಗ್ ಈಸ್ ಮೀನ್ಸ್ ಬೈ ವಿಚ್ ನೆಸಸರಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಆ್ಯಂಡ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಕಮ್ಯುನಿಕೇಟ್ ಆ್ಯಂಡ್ ಆಲ್ಸೋ ಲ್ಯಾಂಗ್ವೇಜಸ್ ಆಫ್ ಬಿಸ್ನೆಸ್. ಸೊ ಏನಾಗಿರಬೇಕು ಅಂತಂದರೆ ಯೂಸರ್ ಇನ್ಫಾರ್ಮೇಷನ್ಸ್ಗಳು ಅಂದರೆ ಅವಶ್ಯಕತೆಗೆ ಅನುಗುಣವಾಗಿಂಥ ಕಮ್ಯುನಿಕೇಷನ್ಸ್ಗಳು ಏನಾಗ್ತಾ ಇರಬೇಕು, ನಡೀತಾನೆ ಇರಬೇಕು. ಹಾಗೆ ಅವರಿಗೆ ಏನಾಗಿರುತ್ತೆ, ಯೂಸರ್ಸ್ಗಳಿಗೆ ಮಾಹಿತಿಗಳನ್ನು ಸರಿಯಾಗಿ ರವಾನೆ ಮಾಡ್ತಾ ಇರ್ಬೋದು. ಸೊ ಇವೆಲ್ಲ ಪ್ರಕ್ರಿಯೆಗಳು ಏನಾಗುತ್ತೆ, ಅಕೌಂಟಿಂಗಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಇಷ್ಟು ಒಂದು ವಿವರಣೆಯನ್ನು ಕೊಟ್ಟಿರುವಂಥದ್ದು. ಸೊ ಇನ್ ಶಾರ್ಟ್ಲಿ ವಿ ಟೋಲ್ಡ್ ದಟ್ accounting is a recording, identifying, classifying, summarizing and measuring and communicating economic information to permit the informed judgment and decision by a user information. So these are definition and meaning of accounting. I hope today classes you will understand. If you like this video, please subscribe and as well as watching all my chapters. Thank you for watching.